ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವರ್ಷ ಭವಿಷ್ಯ ಅಂದ್ರೆ 2026 ಭವಿಷ್ಯ ಹೇಗಿದೆ ಅಂದ್ರೆ ಈ ಕಂಪ್ಲೀಟ್ ಇಯರ್ ಅಲ್ಲಿ ಎಲ್ಲಾ ರಾಶಿಗಳ ಮೇಲೂ ಕೂಡ ಗ್ರಹಗಳ ಒಂದು ಪ್ರಭಾವ ಹೇಗ್ ಬೀಳ್ತಿದೆ ಅನ್ನೋದ್ರ ಬಗ್ಗೆ ನಾವೀಗ ಮಾತಾಡೋಣ. ಮೊದಲನೇದಾಗಿ ಗ್ರಹಗಳ ಒಂದು ಚಲನೆ, ಈ ವರ್ಷದಲ್ಲಿ ಯಾವ್ಯಾವ ಗ್ರಹ ಯಾವ ಸ್ಥಾನಮಾನದಲ್ಲಿ ಕೂತಿದೆ ಅನ್ನೋದನ್ನ ಗಮನಿಸೋದಾದ್ರೆ ನೋಡಿ, ಮೊದಲನೇದು ಶನಿ ಗ್ರಹ ಅಂತ ತಗೊಳ್ಳೋಣ. ಶನಿ ಗ್ರಹ ಪೂರ್ತಿ ವರ್ಷಗಳಂದು 2026 ಕಂಪ್ಲೀಟ್ ಆಗಿ ಮೀನ ರಾಶಿನಲ್ಲಿ ಇದ್ದು ಕೆಲವೊಂದು ಚೇಂಜಸ್ ಇದೆ ಅದರಲ್ಲಿ. ಅದೇನಪ್ಪಾ ಅಂತಂದ್ರೆ ನೋಡಿ, ಮಾರ್ಚ್ 7ನೇ ತಾರೀಕಿಂದ 13ನೇ ತಾರೀಕು ತನಕ ಅಸ್ತಂಗತನಾಗ್ತಾನೆ. ತದನಂತರ ಜುಲೈ 27ನೇ ತಾರೀಕಿಂದ ಡಿಸೆಂಬರ್ 11ನೇ ತಾರೀಕು ತನಕ ತನ್ನ ಹಿಮ್ಮುಖ ಸಂಚಾರನ ಬೆಳೆಸ್ತಾನೆ. ಅದು ಬಿಟ್ರೆ ಇನ್ನು ವರ್ಷ ಪೂರ್ತಿಯಾಗಿ ಮೀನ ರಾಶಿನಲ್ಲಿ ತನ್ನ ಸಂಚಾರನ ಬೆಳೆಸ್ತಾನೆ. ಇನ್ನ ರಾಹು ಗ್ರಹ ಅಂತ ನೋಡಿದಾಗ ರಾಹು ಗ್ರಹ ಕೂಡ 2026 ನವೆಂಬರ್ ತನಕನೂ ಕೂಡ ಕುಂಭರಾಶಿನಲ್ಲೇ ಇರ್ತಾನೆ. ಆದ್ರೆ ಡಿಸೆಂಬರ್ 5ನೇ ತಾರೀಕು ಕುಂಭರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸಿ ಅದೇ ಮನೆಯಲ್ಲಿ 18 ತಿಂಗಳುಗಳ ಕಾಲ ಅದೇ ಮನೆಯಲ್ಲಿ ಪ್ರಯಾಣನ ಬೆಳೆಸ್ತಾನೆ. ಇನ್ನು ಕೇತು ಗ್ರಹ ಅಂತ ಬಂದಾಗ ಕೇತು ಸಿಂಹ ರಾಶಿನಲ್ಲೇ 2026 ನವೆಂಬರ್ ತನಕ ಇದ್ದು ಡಿಸೆಂಬರ್ 5ನೇ ತಾರೀಕು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ಮತ್ತೆ 18 ತಿಂಗಳ ಕಾಲ ಅದೇ ಮನೆಯಲ್ಲೇ ಸ್ಥಿರವಾಗಿ ಇರ್ತಾನೆ. ಇನ್ನು ಗುರುಗ್ರಹವು ಮಾರ್ಚ್ 11ನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರಕ್ಕೆ ಬಂದು ಅದಾದ್ಮೇಲೆ ಜೂನ್ 2ನೇ ತಾರೀಕು ಮಿಥುನದಿಂದ ಕಟಕಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ತದನಂತರ ಜುಲೈ 14ರಿಂದ ಆಗಸ್ಟ್ 12ರವರೆಗೆ ಹಸ್ತಂಗತನಾಗಿರ್ತಾನೆ ಕಟಕ ರಾಶಿನಲ್ಲಿ. ಅದಾದ್ಮೇಲೆ ಅಕ್ಟೋಬರ್ 31ನೇ ತಾರೀಕು ಕಟಕದಿಂದ ಸಿಂಹ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ಹಾಗೆ ಡಿಸೆಂಬರ್ 13ರಿಂದ ಮತ್ತೆ ತನ್ನ ಹಿಮ್ಮುಖ ಸಂಚಾರನ ಶುರು ಮಾಡ್ತಾನೆ. ಇವಿಷ್ಟು ಪ್ರಮುಖ ಗ್ರಹಗಳ ಒಂದು ಸಂಚಾರವಾಗಿರುತ್ತೆ. ಇನ್ನು ಬಾಕಿ ಗ್ರಹಗಳು ನೋಡಿ, ಕೆಲವು ಗ್ರಹಗಳು ತಿಂಗಳಿಗೆ ಒಮ್ಮೆ ಚೇಂಜ್ ಆದ್ರೆ, ಕೆಲವೊಂದು ಗ್ರಹಗಳು ಒಂದು 45 ಡೇಸ್ಗೆ ಅಥವಾ 21 ಡೇಸ್ ಇಂದ 30 ಡೇಸ್ಗೆ ಈ ರೀತಿ ಚೇಂಜ್ ಆಗೋದ್ರಿಂದ ಅದನ್ನ ನಾವು ಕನ್ಸಿಡರ್ ಮಾಡಿಲ್ಲ. ಹಾಗೆ ಯಾರಿಗೆಲ್ಲ ಗುರುಬಲ ಇರುತ್ತೆ ಈ ತಿಂಗಳಲ್ಲಿ ಅಂದ್ರೆ ಈ 2026ರಿಂದ ನೋಡಕ್ ಹೋದ್ರೆ, ಯಾರಿಗೆಲ್ಲ ಗುರು 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ ಮತ್ತೆ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಿರ್ತಾನೋ ಅವರೆಲ್ಲರಿಗೂ ಕೂಡ ಗುರುಬಲ ಇರುತ್ತೆ. ಗುರುಬಲ ಇದ್ದಂತ ಸಮಯದಲ್ಲಿ ಮದುವೆ ಕಾರ್ಯಗಳು, ಗೃಹ ಪ್ರವೇಶಗಳು, ಈ ತರ ಒಳ್ಳೊಳ್ಳೆ ಕಾರ್ಯಗಳನ್ನ ಎಲ್ಲರೂ ಮಾಡ್ತಾರೆ. ಆದ್ರೆ ಕೆಲವು ಸಮಯ ಅಂದ್ರೆ ಜುಲೈ 14ರಿಂದ 12ರವರೆಗೆ ಹಸ್ತಂಗತನಾಗಿರ್ತಾನೆ. ಆ ಸಮಯದಲ್ಲಿ ಮಾತ್ರ ಶುಭ ಕಾರ್ಯ ಮಾಡೋದಕ್ಕೆ ನಿಷಿದ್ಧ ಅಂತ ಹೇಳ್ಬೋದು. 2026ರಲ್ಲಿ ನಡೆಯುವಂತಹ ಕೆಲವು ಗ್ರಹಣಗಳ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ 4 ಗ್ರಹಣಗಳು ನಡೆಯುತ್ತೆ. 2 ಸೂರ್ಯಗ್ರಹಣ, 2 ಚಂದ್ರಗ್ರಹಣ ನಡೆಯುತ್ತೆ. ಅದ್ರೊಳಗಡೆ 3 ಗ್ರಹಣಗಳು ನಮ್ಮ ಭಾರತಕ್ಕೆ ಗೋಚಾರ ಇರೋದಿಲ್ಲ. ಅಂದ್ರೆ ಫೆಬ್ರವರಿ 17ನೇ ತಾರೀಕು ಸೂರ್ಯಗ್ರಹಣ ನಡೆಯುತ್ತೆ, ಅದು ಕೂಡ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಹಾಗೆ ಆಗಸ್ಟ್ 12ನೇ ತಾರೀಕು ಕೂಡ ಒಂದು ಸೂರ್ಯಗ್ರಹಣ ನಡೆಯುತ್ತೆ, ಅದು ಕೂಡ ನಮ್ಮ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಆದ್ರೆ ಅದೇ ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ನಡೆಯುತ್ತೆ, ಅದು ಗೋಚಾರ ಇರುತ್ತೆ ಭಾರತದಲ್ಲಿ. ಹಾಗೆ ಆಗಸ್ಟ್ 28ನೇ ತಾರೀಕು ಒಂದು ಗ್ರಹಣ ನಡೆಯುತ್ತೆ, ಅದು ಕೂಡ ನಮ್ಮ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ಈ ವರ್ಷದಲ್ಲಿ ನೀವು ಏನೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದೀರಾ, ಏನೆಲ್ಲ ಡ್ರೀಮ್ಸ್ ಇಟ್ಕೊಂಡಿದ್ರಿ, ಯಾವ್ದನ್ನ ನೀವು 2025 ನಲ್ಲಿ ನೀವು ನೆರವೇರಿಸ್ಕೊಳಕ್ಕಾಗಿಲ್ಲ, ಅದು ಎಲ್ಲರೂ ಕೂಡ 2026 ನಲ್ಲಿ ನೆರವೇರಿಸ್ಕೊಳ್ಳಿ ಅಂತ ಎಲ್ಲರಿಗೂ ಆಶಿಸ್ತಾ ನಾನೀಗ ಕಾರ್ಯಕ್ರಮನ ಶುರು ಮಾಡ್ತೀನಿ. ಹಾಗೆ ಮೊದಲನೇದಾಗಿ ನಾವು ಮೇಷರಾಶಿಗೆ ಏನು ಗ್ರಹಗಳ ಒಂದು ಸ್ಥಾನ ಪಲ್ಲಟದಿಂದ ಈ ವರ್ಷದಲ್ಲಿ ಏನೆಲ್ಲ ಫಲಾನುಫಲಗಳು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ನೋಡಿ, ಮೊದಲನೇದಾಗಿ ಗ್ರಹಗಳ ಒಂದು ಪ್ರಮುಖ ಸ್ಥಾನ ಮತ್ತೆ ಅದ್ರ ಪರಿಣಾಮಗಳು ಅಂತ ನೋಡೋದಾದ್ರೆ 2026ರಲ್ಲಿ ಪ್ರಮುಖ ಗ್ರಹಗಳಾಗಿರುವಂತಹ ಗುರು, ಶನಿ ಮತ್ತೆ ರಾಹು, ಕೇತು ಈ ಸ್ಥಾನಗಳು ನಿಮ್ಮ ಜೀವನದಲ್ಲಿ ಬಹಳಷ್ಟು ಗಣನೀಯ ಪರಿಣಾಮನ ಬೀರುತ್ತೆ. ಮೊದಲನೇದಾಗಿ ಗುರುಗ್ರಹ ವರ್ಷದ ಆರಂಭದಲ್ಲಿ ಮತ್ತು ನಂತರದಲ್ಲಿ ಜೂನ್ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ಗುರುಗ್ರಹ ನಿಮ್ಮ ರಾಶಿಗೆ ಪ್ರಮುಖ ಬದಲಾವಣೆಗಳನ್ನ ತರುತ್ತೆ. ಅದರಲ್ಲೂ ಗುರುವಿನ ಅನುಕೂಲಕರ ಸ್ಥಾನ ನಿಮ್ಮ ವೃತ್ತಿ ಬೆಳವಣಿಗೆ, ಸಾಮಾಜಿಕ ಮನ್ನಣೆಗೆ, ತುಂಬಾ ಆಧ್ಯಾತ್ಮಿಕವಾದ ಒಂದು ಒಲವನ್ನ ಹೆಚ್ಚಿಸುತ್ತೆ. ಶನಿ 2026ರ ಬಹುತೇಕ ಅವಧಿಗಳಲ್ಲಿ ಮೀನ ರಾಶಿನಲ್ಲೇ ಇರುತ್ತೆ. ಇದು ನಿಮ್ಮ 12ನೇ ಮನೆ ಅಂದ್ರೆ ವ್ಯಯಸ್ಥಾನದ ಆಗಿರೋದ್ರಿಂದ ಅದ್ರ ಮೇಲೆ ಸ್ವಲ್ಪ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಇದು ಅನಿರೀಕ್ಷಿತ ಖರ್ಚುಗಳನ್ನ, ಆರೋಗ್ಯದ ಸಮಸ್ಯೆಗಳನ್ನ ಅಥವಾ ವಿದೇಶ ಪ್ರಯಾಣದ ಯೋಗನೂ ಕೂಡ ತರುತ್ತೆ. ಹಾಗೆ ಜವಾಬ್ದಾರಿಗಳು ಕೂಡ ನಿಮ್ಗೆ ಹೆಚ್ಚಾಗುತ್ತೆ. ಇನ್ನು ರಾಹು ಮತ್ತೆ ಕೇತು ಅಂತ ನೋಡಿದಾಗ ವರ್ಷದ ಬಹುಪಾಲು ರಾಹು ಕುಂಭ ರಾಶಿನಲ್ಲಿ ಮತ್ತೆ ಕೇತು ಸಿಂಹ ರಾಶಿನಲ್ಲೇ ಸಂಚಾರ ಮಾಡ್ತಾರೆ. ರಾಹುವಿನ ಲಾಭಸ್ಥಾನದ ಸಂಚಾರ ನಿಮ್ಗೆ
ಆದಾಯದ ಅರಿವು, ಹೂಡಿಕೆಗಳಲ್ಲಿ ಲಾಭ ಮತ್ತೆ ಹೊಸ ಆದಾಯದ ಮೂಲಗಳಿಗೆ ಅವಕಾಶ ನೀಡುತ್ತೆ. ಆದ್ರೆ ಕೇತು ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಪ್ರೀತಿ ಸಂಬಂಧಗಳಲ್ಲಿ ಭಾವನಾತ್ಮಕ ಅಂತರ ಮತ್ತೆ ತಪ್ಪು ತಿಳುವಳಿಕೆನ ತರಬಹುದು. ಹಾಗೆ ನಿಮ್ಮ ಮಕ್ಕಳ ವಿಷಯದಲ್ಲೂ ಕೂಡ ಸ್ವಲ್ಪ ಗಮನ ಹರಿಸಬೇಕಾಗಿ ಬರುತ್ತೆ. ಈಗ ಜೀವನದ ಪ್ರಮುಖ ಅಂಶಗಳ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅಂತ ನೋಡಿದ್ರೆ, ಮೊದಲನೇದಾಗಿ ವೃತ್ತಿ ಮತ್ತೆ ವ್ಯವಹಾರ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಒಂದು ಸಕಾರಾತ್ಮಕ ನಿಲುವನ್ನ ತಗೊಂಡ್ ಬರುತ್ತೆ. ಅಂದ್ರೆ ವರ್ಷದಾದ್ಯಂತ ಸ್ಥಿರ ಪ್ರಗತಿ, ಅಂದ್ರೆ ಒಂದು ಕಾನ್ಸ್ಟೆಂಟ್ ಆಗಿ ನಿಮ್ಗೆ ಒಂದು ಪ್ರಗತಿನ ಕೊಡ್ತಾ ಹೋಗುತ್ತೆ. ಹಾಗೆ ಸಕಾರಾತ್ಮಕವಾದ ಕೆಲಸದ ವಾತಾವರಣ ಇರುತ್ತೆ. ನಿಮ್ಗೆ ಪ್ರಮೋಷನ್ ಸಿಗುವಂತ ಚಾನ್ಸಸ್ ಕೂಡ ಇರುತ್ತೆ, ಅಥವಾ ಹೊಸ ಹೊಸ ಉದ್ಯೋಗಗಳು ಸಿಗುವಂತ ಒಂದು ಅವಕಾಶ ಕೂಡ ನಿಮ್ಗೆ ಕೂಡಿ ಬರುತ್ತೆ. ಹಾಗೆ ಮುನ್ನೆಚ್ಚರಿಕೆ ಏನ್ ತಗೋಬೇಕು ನೀವೇ ಅಂದ್ರೆ, ಅತಿಯಾದ ಮಹತ್ವಾಕಾಂಕ್ಷೆ ಓವರ್ ಕಾನ್ಫಿಡೆಂಟ್ ನ ಇಟ್ಕೊಳಕ್ ಹೋಗ್ಬಾರ್ದು. ಮತ್ತೆ ಸ್ವಲ್ಪ ಅಹಂಕಾರ ಪ್ರವೃತ್ತಿ, ಅಂದ್ರೆ ಸ್ವಲ್ಪ ನಿಮ್ಗೆ ಮಾತಿನ ಮೇಲೆ ನಿಗಾ ಇರಲ್ಲ, ಹೆಂಗಂದ್ರೆ ಮಾತಾಡೋದು, ಅದನ್ನ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಬೇಕಾಗತ್ತೆ. ಅದೊಂದು ನೀವು ಅವಾಯ್ಡ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮ್ಮ ನೆಟ್ವರ್ಕ್ ಚೆನ್ನಾಗಿರುತ್ತೆ. ಯಾಕಂದ್ರೆ ಕೆಲವು ವ್ಯಕ್ತಿಗಳಿಗೆ ನೋಡಿ, ನೀನ್ ತುಂಬಾ ಕೋಪಿಷ್ಟ, ಇವನ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಅಥವಾ ಇವನ ಹತ್ರ ಮಾತೇ ಬೇಡ, ಇವನ ಹತ್ರ ವ್ಯವಹಾರನೇ ಬೇಡ ಅಂತ ಕೂಡ ಜನ ಡಿಸೈಡ್ ಮಾಡ್ತಾರೆ. ಸೊ ಹಾಗಾಗಿ ಮೇಷರಾಶಿಯವರು ಮೊದ್ಲೇ ನೋಡಿ, ನಿಮ್ಮ ಅಧಿಪತಿ ಕುಜ ಆಗಿರೋದ್ರಿಂದ ಸ್ವಲ್ಪ ಸ್ಪೀಡ್ ಆಗಿ ಮಾತಾಡ್ಬಿಡ್ತೀರಾ, ಕೋಪ ತಡ್ಕೊಳಕ್ ಆಗ್ದಿರಾ, ಏನೋ ಅಂದ್ಬಿಟ್ಟಿರ್ತೀರಾ. ಸ್ವಲ್ಪ ಅದನ್ನ ನೀವು ಅವಾಯ್ಡ್ ಮಾಡ್ಕೊಂಡ್ರೆ ಕಮ್ಯುನಿಕೇಶನ್ ಚೆನ್ನಾಗಿತ್ತು ಅಂದ್ರೆ ನಿಮ್ ನೆಟ್ವರ್ಕ್ ಕೂಡ ಚೆನ್ನಾಗಿರುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಅಂತ ನೋಡಿದಾಗ, ರಾಹುವಿನ ಪ್ರಭಾವದಿಂದ ಆದಾಯದ ಅರಿವು ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ನೀವೇನಾದ್ರೂ ಹಳೆ ಹೂಡಿಕೆಗಳೇನಾದ್ರೂ ಇತ್ತು ಅಂದ್ರೆ, ಮೊದಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಿಂದಲೂ ಕೂಡ ನಿಮ್ಗೆ ಲಾಭ ಬರುತ್ತೆ. ನೀವು ಏನು ಎಚ್ಚರಿಕೆಯಿಂದ ಇರಬೇಕು ಈ ವಿಷಯದಲ್ಲಿ ಅಂತಂದ್ರೆ, ನಿಮ್ಗೆ ಅನಿರೀಕ್ಷಿತವಾದ ಖರ್ಚುಗಳು ಬರುವಂತದ್ದು, ಅದರಲ್ಲೂ ಎಸ್ಪೆಷಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವು ಖರ್ಚುಗಳು ಬರುವಂತ ಸಾಧ್ಯತೆಗಳು ಇರುತ್ತೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂದ್ರೆ, ಸ್ವಲ್ಪ ಶಿಸ್ತುಬದ್ಧ ಜೀವನನ ಮಾಡ್ಬೇಕು. ಅಂದ್ರೆ ಖರ್ಚು ಬರುತ್ತೆ ಅಂತ ನಿಮಗೆ ಗೊತ್ತಿರೋದ್ರಿಂದ ಕೇರ್ಫುಲ್ ಆಗಿ ಎಷ್ಟು ಖರ್ಚು ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗೋದ್ರಿಂದ ಬರೋ ನೆಗೆಟಿವಿಟಿನ ತಪ್ಪಿಸ್ಕೊಬಹುದು. ಇನ್ನು ನೀವೇನಾದ್ರೂ ರಿಯಲ್ ಎಸ್ಟೇಟ್ ಅಲ್ಲಿ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ, ಅದರಿಂದ ಲಾಭನೂ ಜಾಸ್ತಿ ಬರ್ಬೋದು, ಅಥವಾ ಲಾಭ ನಷ್ಟನೂ ಕೂಡ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಮುಂದುವರಿಯೋದು ಒಳ್ಳೇದು. ಇನ್ನು ನಿಮ್ಮ ಸಂಬಂಧಗಳು, ಪ್ರೇಮ ಹೇಗಿರುತ್ತೆ ಮನೆಯಲ್ಲಿ ಅಂತ ನೋಡಕ್ ಹೋದ್ರೆ, ಹೊಸ ಸಂಬಂಧಗಳಿಗೆ ಒಳ್ಳೆ ಅವಕಾಶ ಇರುತ್ತೆ. ಸಂಬಂಧಗಳಲ್ಲಿ ಒಂದೊಳ್ಳೆ ಪ್ರಾಮಾಣಿಕತೆ ಮತ್ತೆ ನಿಷ್ಠೆ ಕಾಪಾಡ್ಕೊಂಡು ಹೋಗೋದು ಬಹಳ ಮುಖ್ಯ ಆಗುತ್ತೆ. ಕೇತುವಿನ ಪ್ರಭಾವದಿಂದಾಗಿ ಭಾವನಾತ್ಮಕ ಅಂತರ, ಅಂದ್ರೆ ಸ್ವಲ್ಪ ತಪ್ಪು ತಿಳ್ಕೊಳ್ಳುವಂಥದ್ದು, ಒಬ್ರಿಗೊಬ್ರು ಮಿಸ್ಕಮ್ಯುನಿಕೇಶನ್ ಆಗೋದು, ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಸಾಧ್ಯತೆಗಳಿರುತ್ತೆ. ನೀವು ಸ್ವಲ್ಪ ಹೊರಟಾಗಿ ಮಾತಾಡೋದು, ಸ್ವಲ್ಪ ರ್ಯಾಶ್ ಆಗಿ ಮಾತಾಡೋದ್ರಿಂದ ಸ್ವಲ್ಪ ನಿಮ್ಮ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಅಥವಾ ತಪ್ಪು ತಿಳುವಳಿಕೆಗಳು ಬರುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಏನೇ ಡೌಟ್ಸ್ ಬಂದ್ರು ಕೂಡ ಅದನ್ನ ಮುಕ್ತವಾಗಿ ಕುತ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ ಬರೋ ನೆಗೆಟಿವಿಟಿನ ತಪ್ಪಿಸ್ಕೊಬಹುದು ನೀವು. ಇನ್ನು ಆರೋಗ್ಯ ಅಂತ ನೋಡಕ್ ಹೋದಾಗ, ಆರೋಗ್ಯ ಸಾಮಾನ್ಯವಾಗಿ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲಿ ಒಂದು ಏಳಿಗೆ ಚೆನ್ನಾಗಿರುತ್ತೆ ನಿಮ್ಗೆ ಅಂತ ಹೇಳ್ಬೋದು. ಆದ್ರೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಆಯಾಸ ಜಾಸ್ತಿ ಆಗೋದು, ಒತ್ತಡ ಜಾಸ್ತಿ ಆಗುವಂಥದ್ದು, ರಕ್ತದಲ್ಲಿ ಏರಿಳಿತಗಳಾಗುವಂಥದ್ದು, ಮತ್ತೆ ಸಂಬಂಧಿಕರುಗಳ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆಗಳು ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕು. ಸ್ವಲ್ಪ ಯಾರ ಹತ್ರ ಆದ್ರೂ ಏನಾದ್ರು ಮಾತಾಡ್ತಿದ್ದೀರಾ ಅಂತಂದಾಗ ಸ್ವಲ್ಪ ವಿವೇಚನೆಯಿಂದ ಮಾತಾಡಿದ್ರೆ ಆ ನೆಗೆಟಿವಿಟಿಯಿಂದ ನೀವು ದೂರ ಇರ್ಬೋದು. ಮೇಷರಾಶಿಯವರು ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತಂದ್ರೆ, ನೋಡಿ, ಆಂಜನೇಯ ಸ್ವಾಮಿನ ಪ್ರತಿ ದಿನ ನೀವು ಆರಾಧನೆ ಮಾಡ್ಬೇಕು. ಅಂದ್ರೆ ಹನುಮಾನ್ ಚಾಲಿಸ ಓದುವಂತದ್ದಾಗಿರ್ಬೋದು, ಅಥವಾ ಕೇಳೋದಾಗಿರ್ಬೋದು. ಮಂಗಳವಾರ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಗ್ರಹಗಳನ್ನ ನೀವು ಬಲ ಮಾಡ್ಕೋಬಹುದು. ಹಾಗೆ ಪ್ರತಿ ಶನಿವಾರದ ದಿವಸ ನೀವು ನಿಮ್ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ದಾನ ಮಾಡೋದು. ದಾನ ಮಾಡಿ ಅಂದಿದ್ ಮಾತ್ರಕ್ಕೆ ಎಲ್ಲಾನು ದಾನ ಮಾಡಿ ಅಂತಲ್ಲ, ನಿಮ್ ಕೈಲಿ ಏನ್ ಕೊಡಕ್ ಸಾಧ್ಯನೋ ಅದನ್ನ ಕೊಡಿ. ಗುರುಗಳ ಆರಾಧನೆ ಜಾಸ್ತಿ ಮಾಡ್ಬೇಕಾಗ್ ಬರುತ್ತೆ. ಅಂದ್ರೆ ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು. ನಿಮ್ಗೆ ಯಾರಾದ್ರೂ ಗುರು ಇದ್ರೆ ಅವ್ರನ್ನೂ ಕೂಡ ಹೋಗಿ ಅವ್ರಿಗೆ ಏನ್ ಬೇಕೋ ಅವ್ರ ಯೋಗಕ್ಷೇಮನ ವಿಚಾರಿಸೋದು, ನಿಮ್ ಕೈಲಿ ಸಾಧ್ಯ ಆಗಿದ್ದನ್ನ ಗುರುಗಳಿಗೆ ಕೊಡೋದು, ಇದನ್ನೆಲ್ಲ ಮಾಡ್ಕೊಡೋದ್ರಿಂದ ಗುರುಗಳ ಅನುಗ್ರಹ ನಿಮ್ಗೆ ಚೆನ್ನಾಗಿರುತ್ತೆ. ಹಾಗೆ ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು, ಪ್ರತಿದಿನ ದುರ್ಗಾದೇವಿಯ ಸ್ಮರಣೆ ಮಾಡೋದು, ಓಂ ದುಂ ದುರ್ಗಾಯ ನಮಃ ಅಂತ ಹೇಳ್ಕೊಳ್ಳುವಂಥದ್ದು, ಮತ್ತು ಗಣಪತಿ ಧ್ಯಾನ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಮೇಷರಾಶಿಯವರಿಗೆ ಬರುವಂತ ನೆಗೆಟಿವಿಟಿಯಿಂದ ಕೆಲವೊಂದು ನೆಗೆಟಿವಿಟಿನ ತಪ್ಪಿಸ್ಕೋಬಹುದು. ಇನ್ನು ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಗಳು ಸಾಮಾನ್ಯ ಫಲಗಳಾಗಿದ್ದು, ಅಂದ್ರೆ ನೋಡಿ, ಯಾವಾಗ್ಲೂ ಅಷ್ಟೇ ಮನುಷ್ಯನ್ಗೆ ದಶಾಭುಕ್ತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ದಶಾ ನಿಮ್ಗೆ ಒಂದು 35% ನಿಮ್ಗೆ ಒಳಿತನ್ನ ಮಾಡಿದ್ರೆ, ಭುಕ್ತಿ ನಿಮ್ಗೆ 45% ಆಗುತ್ತೆ. ಇನ್ನ ಟ್ರಾನ್ಸಿಟ್ ಅಂದ್ರೆ ಇವಾಗ ಏನು ಗ್ರಹಗಳ ಒಂದು ಗೋಚಾರ ಫಲ ಹೇಳಿದ್ವಿ, ಅದು ನಿಮ್ಗೆ 15% ಅಕ್ಯುರೇಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳೋದು ತುಂಬಾ ಒಳಿತಾಗತ್ತೆ. ಅದರಲ್ಲಿ ನಿಮ್ಗೆ ಏನೆಲ್ಲ ಪರಿಣಾಮಗಳಾಗ್ತಾ ಇದೆ, ಅಥವಾ ಏನೆಲ್ಲ ಮುಂದಕ್ಕೆ ನಿಮ್ ಜೀವನಗಳು ಹೇಗಿರುತ್ತೆ, ಯಾವ ದಶಾಭುಕ್ತಿ ನಡೀತಿದೆ, ಅದಕ್ಕೋಸ್ಕರ ನೀವೇನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನೀವು ತಿಳ್ಕೊಬಹುದು. ಸೊ ಹಾಗಾಗಿ ನೀವೇನಾದ್ರೂ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡ್ಕೊಬೇಕು ಅಂತಂದ್ರೆ, ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡ್ಕೊಬಹುದು. ಹಾಗೂ ಇದಾಗಿತ್ತು ದ್ವಾದಶ ರಾಶಿಗಳ 2026 ವಾರ್ಷಿಕ ಭವಿಷ್ಯ. ಹಾಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.